ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಶಾರ್ಟ್ಕಟಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಜನರಲ್ ಎಂಟ್ರೀಸ್. ಸೊ ಜನರಲ್ ಎಂಟ್ರೀಸ್ ಹೌ ಟು ಸಾಲ್ವ್ ವಿತೌಟ್ ರೂಲ್ಸ್ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ನಿಮಗೆ 5 ಥಿಂಗ್ಸ್ ಹೇಳಿದ್ದೆ. ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಏನು ಫಸ್ಟ್ ಒನ್ ಕ್ಯಾಶ್, ಪರ್ಚೇಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ಸ್. ಕ್ಲಿಯರ್ ನೋಡಿ. ನಾವು ಸಹ ಹೇಳ್ತಾ ಇದ್ದೀನಿ ಕ್ಯಾಶ್. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 5 ಥಿಂಗ್ಸಲ್ಲಿ ಇಂಪಾರ್ಟೆಂಟ್ ಯಾವುದು? ಕ್ಯಾಶ್. ಸೊ ಬೇಸ್ ನಿಮ್ಮ ಪ್ರಾಬ್ಲಮ್ ಓವರಾಲ್ ಪ್ರಾಬ್ಲಮ್ ಎಲ್ಲನೂ ಕ್ಯಾಶ್ ಮೇಲೆ ಬೇಸ್ ಆಗಿರುತ್ತೆ. ನೋಡಿ, ಇಲ್ಲಿ ಇಷ್ಟು ಎಂಟ್ರೀಸ್ ಇದೆ. ಇದರಲ್ಲಿ ಮೋರ್ ದೆನ್ 70% ನಿಮಗೆ ಕ್ಯಾಶ್ ರಿಲೇಟೆಡ್ ಎಂಟ್ರೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಶ್ ಬಂದಾಗ ಡೆಬಿಟ್ ಯಾವ್ದು ಮಾಡಬೇಕು, ಸೊ ಕ್ಯಾಶ್ನ ಕ್ರೆಡಿಟ್ ಯಾವಾಗ ಮಾಡಬೇಕು, ಕ್ಯಾಶ್ನ ಕಲ್ತ್ಕೋಬೇಕು. ಸೊ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ವಾ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಮತ್ತೆ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ ಅಂತ ಹೇಳಿದೆ. ಸೊ ಬಿಸ್ನೆಸ್ ಆದರೂ ಅಂದ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ವ್ಯಾಲೆಟ್ ಅಂತಿದ್ರು ಅಂದ್ಕೊಳ್ಳಿ. ಸೊ ವ್ಯಾಲೆಟ್ ಆರ್ ಪರ್ಸ್, ಸೊ ಏನಾದರೂ ಅಂದ್ಕೊಳ್ಳಿ, ಎರಡು ಒಂದೇ ಅಲ್ವಾ. ನೋಡಿ, ಸಿಂಪಲಾಗಿ ಟಾಪಿಕ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲೆಟ್ ಇದೆ, ನಿಮ್ಮ ಹತ್ರ ಒಂದು ಪರ್ಸ್ ಇದೆ. ಕ್ಲಿಯರ್. ಸೊ ನಿಮ್ಮ ಪರ್ಸ್ ಇದ್ದರೆ ನೀವು ಜನರಲಾಗಿ ಏನು ಮಾಡ್ತೀರಾ, ಪರ್ಸಲ್ಲಿ ಏನಿರ್ತೀರಾ, ಅಮೌಂಟ್ನ ಇಟ್ಕೊತಾ ಇರ್ತೀರಾ. ಸೊ ಮನೇಲಿ ಕೊಟ್ಟಿರೋದನ್ನು, ಸೊ ಡೈಲಿ ಎಕ್ಸ್ಪೆನ್ಸ್ಗೆ ಆಗಿರ್ಬೋದು, ಸೊ ಮಂತ್ಲಿ ಎಕ್ಸ್ಪೆನ್ಸ್ಗೆ ಆಗಿರ್ಬೋದು. ಸೊ ಮನೆಯಲ್ಲಿ ಪೇರೆಂಟ್ಸ್ ಕೊಡ್ತಾರಲ್ವಾ, ಸೊ ಪೇರೆಂಟ್ಸ್ ಕೊಟ್ಟಿರೋ ಅಮೌಂಟ್ನ ಏನು ಮಾಡ್ತೀರಾ, ವ್ಯಾಲೆಟಲ್ಲಿ ಇಟ್ಕೊತೀರಾ ಮನಿನ. ಕ್ಲಿಯರ್. ಸೊ ಮನಿನ ಏನು ಮಾಡ್ತೀರಾ, ವ್ಯಾಲೆಟಲ್ಲಿ ಇಟ್ಕೊತೀರಾ. ಸೊ ಮನಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲೆಟ್, ನಿಮ್ಮ ಪರ್ಸಲ್ಲಿರೋ ಅಮೌಂಟ್ ಏನಾದರೂ ಹೊರ್ಗಡೆ ಖರ್ಚಾದರೆ, ವ್ಯಾಲೆಟ್ ಇರೋ ಕ್ಯಾಶ್ ಏನಾದರೂ ಔಟ್ಸೈಡ್ ಏನಾದರೂ ಖರ್ಚಾದರೆ ಅದನ್ನೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅದೇ ನಿಮ್ಮ ಪರ್ಸಿಗೆ, ವ್ಯಾಲೆಟ್ಗೆ ಏನಾದರೂ ಕ್ಯಾಶ್ ಬಂದರೆ, ಸಪೋಸ್ ಇನ್ನು ನಿಮ್ಮ ಫಾದರ್ ಆರ್ ಮದರ್ ಆರ್ ರಿಲೇಟಿವ್ಸ್ ಯಾರಾದರೂ ಅಮೌಂಟ್ ಕೊಟ್ಟಾಗ ಏನಾಗುತ್ತೆ, ಪರ್ಸ್ಗೆ ಕ್ಯಾಶ್ ಬರುತ್ತೆ ಇನ್ನು. ಸೊ ಕ್ಯಾಶ್, ನಿಮ್ಮ ಪರ್ಸ್ ಏನಾದರೂ ಕ್ಯಾಶ್ ಬಂದರೆ ಅದನ್ನೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನಿಮ್ಮ ವ್ಯಾಲೆಟ್ ಇರೋ ಮನಿ ಏನಾದರೂ ಖರ್ಚಾದರೆ, ಔಟ್ಸೈಡ್ ಹೋದರೆ, ಪರ್ಸಿಂದ ಆಚೆ ಹೋದರೆ ಅದನ್ನೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅದೇ ನಿಮ್ಮ ವ್ಯಾಲೆಟ್ಗೆ, ಪರ್ಸ್ಗೆ ಮನಿ ಏನಾದರೂ ಬಂದರೆ ಅದನ್ನೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬರ್ತೀನಲ್ವ, ಪರ್ಸ್ ಅಮೌಂಟಿಗೆ ಇನ್ನಾದರೆ ಡೆಬಿಟು, ಅಮೌಂಟ್ ಔಟ್ ಆದರೆ ಕ್ರೆಡಿಟ್. ಅಮೌಂಟ್ ಔಟ್ ಆದರೆ ಅಮೌಂಟ್ ಇನ್ನಾದರೆ. ಕ್ಲಿಯರ್. ಸೆಕೆಂಡ್ ಒನ್ ಪರ್ಚೇಸ್. ನಿಮ್ಗೆ ಹೇಳಿದ್ದೀನಿ, ಪರ್ಚೇಸ್ ಅಂತ ಬಂದಾಗ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಜಸ್ಟ್ ಓನ್ಲಿ ಒನ್ ಕೇಸಲ್ಲಿ ಮಾತ್ರ ಅದು ಕ್ರೆಡಿಟ್ ಆಗುತ್ತೆ. ಯಾವ ಕೇಸ್ ಬಂದಾಗ, ಡ್ರಾಯಿಂಗ್ಸ್ ಬಂದಾಗ. ಯಾವಾಗ, ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಬಂದಾಗ ಮಾತ್ರ ಏನಾಗುತ್ತೆ, ಪರ್ಚೇಸ್ ಕ್ರೆಡಿಟ್ ಆಗುತ್ತೆ. ಸೊ ಎಂಟ್ರಿ ಬಂದ ನೋಡೋಣ. ಸೊ ಡ್ರಾಯಿಂಗ್ಸ್ ಬಂದಿಲ್ಲ ಅಂದರೆ ರಿಮೈನಿಂಗ್ ಎಂಟ್ರಿ ಎಲ್ಲನೂ ಏನಾಗುತ್ತೆ, ಅದು ಪರ್ಚೇಸ್ ಆಗುತ್ತೆ. ಸೊ ಪರ್ಚೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಸೇಲ್ಸ್. ನಿಮ್ಗೆ ಹೇಳಿದ್ದೀನಿ, ಸೇಲ್ಸ್ ಆಲ್ವೇಸ್ ಏನಾಗಿರುತ್ತೆ, ಕ್ರೆಡಿಟ್. ಸೇಲ್ಸ್ ಆಲ್ವೇಸ್ ಏನು, ಕ್ರೆಡಿಟ್ ಆಗುತ್ತೆ. ಸೋಲ್ಡ್ ಅಂತ ಕೊಡ್ತಾರೆ, ಸೋಲ್ಡ್ ಅಂತ ಕೊಟ್ಟರು ನೀವೇನು ಮಾಡಬೇಕು, ಸೇಲ್ಸ್ ಅಂತ ಕನ್ವರ್ಟ್ ಮಾಡಬೇಕು. ಕ್ಲಿಯರ್. ಸೋಲ್ಡ್ ಕ್ರೆಡಿಟ್. ನೆಕ್ಸ್ಟ್ ಫೋರ್ತ್ ಒನ್ ಪರ್ಚೇಸ್ ರಿಟರ್ನ್ಸ್. ನೋಡಿ, ಇಲ್ಲಿ ಪರ್ಚೇಸ್ ಏನಾಗಿದೆ, ಡೆಬಿಟ್ ಆಗಿದೆ. ಪರ್ಚೇಸ್ ಏನಾಗಿದೆ, ಡೆಬಿಟ್ ಆಗಿದೆ. ಅದೇ ಪರ್ಚೇಸ್ ರಿಟರ್ನ್ಸ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಕ್ಲಿಯರ್. ನೋಡಿ, ಸೇಲ್ಸ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ಅದೇ ಸೇಲ್ಸ್ ರಿಟರ್ನ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಇಂಟರ್ಚೇಂಜ್ ಆಗಿರುತ್ತೆ. ಪರ್ಚೇಸ್ಗೆ ಪರ್ಚೇಸ್, ಸೇಲ್ಸ್ಗೆ ಸೇಲ್ಸ್ಗೆ ಇಂಟರ್ಚೇಂಜ್ ಆಗಿರುತ್ತೆ. ಕಾನ್ಸೆಪ್ಟ್ ಇಷ್ಟು ಅರ್ಥ ಆಗಿದೆಯಲ್ವಾ. ಸೊ ಈ ಪ್ರಾಬ್ಲಮ್ ಬನ್ನಿ ಈಗ. ಸೊ ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ದ ಬುಕ್ಸ್ ಆಫ್ ಇಮಾನುಷ್ ಕೊಟ್ಟಿದ್ದಾರೆ. 12 ಡಿಸೆಂಬರ್ ಕೊಟ್ಟಿದ್ದಾರೆ. 1 to 30 ಕೊಟ್ಟಿದ್ದಾರೆ ಡೇಟ್. ನೋಡಿ, ಎವ್ರಿ ಪ್ರಾಬ್ಲಮ್ ಜನರಲ್ ಎಂಟ್ರೀಸ್ ಕೊಟ್ಟಾಗ, ಟ್ರಾನ್ಸಾಕ್ಷನ್ಸ್ ಕೊಟ್ಟಾಗ ನಿಮಗೆ 2 ಅಕೌಂಟ್ಸ್ನ ಫೈಂಡ್ ಔಟ್ ಮಾಡೋದು ಬರಬೇಕು. ಎವರಿ ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ಸ್ ಇದ್ದೇ ಇರುತ್ತೆ, 2 or 3 ಇದ್ದೇ ಇರುತ್ತೆ. ಆ 2 ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರಬೇಕು ಫಸ್ಟ್ ಆಫ್ ಆಲ್. ಸೊ ಫೈಂಡ್ ಔಟ್ ಮಾಡೋಕ್ಕೆ ಬಂದರೆ ನಿಮಗೆ ಜನರಲ್ ಎಂಟ್ರಿ ಫೈಂಡ್ ಔಟ್, ಸೊ ಸಾಲ್ವ್ ಮಾಡೋದು ಬರುತ್ತೆ. ಸೊ ವಿತೌಟ್ ಫೈಂಡ್ ಮಾಡೋದಕ್ಕೆ ಆಗ್ದಿರ ಅಂದರೆ ಜನರಲ್ ಎಂಟ್ರಿ ಪಾಸ್ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ನಿಮಗೆ ಫಸ್ಟ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಮತ್ತು ಸೆಕೆಂಡ್ ಆಲ್ರೆಡಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ನೀವು ಯಾವ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಪ್ರಾಬ್ಲಮ್ಸ್ ಮಾಡಿದ್ದೀನಲ್ವ, ಮೋರ್ ದೆನ್ 8 or 9 ನಾವು ಸಾಲ್ವ್ ಮಾಡಿದ್ದೀವಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್. ಸೊ ಅದರಲ್ಲಿ ನೀವು ಯಾವ್ದು ಬಂದಿದೆ ಪರ್ಟಿಕ್ಯುಲರಾಗಿ ಅವೇ ಇಲ್ಲಿ ನೀವು ಅಕೌಂಟ್ನ ಡಿಫ್ರೆಂಟ್ ಮಾಡೋಕ್ಕಾಗುತ್ತೆ. ಅರ್ಥ ಆಗಿದೆಯಾ. ಸೊ ಅದರ ಅಕೌಂಟ್ನ ಡಿಫ್ರೆಂಟ್ ಮಾಡೋದಕ್ಕೆ ಬಂದರೆ ನಿಮ್ಗೆ ಸಾಲ್ವ್ ಮಾಡೋದು ಬರುತ್ತೆ. ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡೋದು ಬರಬೇಕು ನಿಮಗೆ. ಸೊ ಯಾವುದು 2 ಅಕೌಂಟ್ಸ್ ಯಾವುದು ಅಂತ. ಸೊ ಫಸ್ಟ್ ನೋಡಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಬಿಸ್ನೆಸ್ ನಿಮ್ಗೆ ಆಲ್ರೆಡಿ ಏನಿ ಬಿಸ್ನೆಸ್ ಎವ್ರಿ ಪ್ರಾಬ್ಲಮಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ 1ನೇ ತಾರೀಕು. ಸೊ ಕಾಮನ್ ಆಗಿ ಎಂಟ್ರಿ ಏನು ಬರುತ್ತೆ ಅದಕ್ಕೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್ ಆಗಿರುತ್ತೆ ಜನರಲ್ ಎಂಟ್ರಿ. ಅರ್ಧಯಾ. ಸೊ ಫಿಕ್ಸ್ ಆಗಿರುತ್ತೆ ಏನು, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ನೋಡಿ, ಸೊ ಸಾಲ್ವ್ ಮಾಡಿ. ಸೊ ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಸೊ ನೀವು ಸ್ಕೇಲ್ ಯೂಸ್ ಮಾಡಬೇಕು. ನಾನು ಸ್ಕೇಲ್ ಯೂಸ್ ಮಾಡಿಲ್ಲ, ಸ್ಟ್ರೈಟ್ ಲೈನ್ಸ್ ಇರಬೇಕೆಲ್ಲನೂ. ಸೊ ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಪ್ರಾಬ್ಲಮ್ಮಿ. ಸೆಕೆಂಡ್ ಪ್ರಾಬ್ಲಮಲ್ಲಿ ನಿಮ್ಮ ರೈಟ್ ಸೈಡ್ನ ಗ್ಯಾಪ್ ಕೊಡಬಾರ್ದು. ನೀವು ಕಾಲಮ್ಸ್ ಹಾಕಿದಾಗ
ರೈಟ್ ಸೈಡ್ ಇಲ್ಲಿ ಒಂದು ಕಾಲಮ್ ಹಾಕಬೇಡಿ. ಸೊ ಒಂದು ಕಾಲಮ್ ಹಾಕಿದರೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಒಂದು ಕಾಲಮ್ ಹಾಕೋದಕ್ಕೆ ಹೋಗಬೇಡಿ ಯಾರೂ. ಅರ್ಥ ಆಗ್ತದೆಯಾ? ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ನಿಮ್ಗೆ ಆ ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ. ಸೊ ಸಾಲ್ವ್ ಮಾಡಿಬಿಟ್ಟು ನೀವೇ ಸೆಂಡ್ ಮಾಡಿ. ನೆಕ್ಸ್ಟ್ ಒಂದು ಡೇಟ್ ಬರ್ಕೊತಾ ಇದೀನಿ. ಸೊ 2012, ಸೊ ಡಿಸೆಂಬರ್ 1. ಸೊ ಫಸ್ಟ್ ಎಂಟ್ರಿ ಏನು ಬರುತ್ತೆ, ಕಾಮನ್ ಆಗಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ನೋಡಿ, ಕ್ಯಾಶ್ ಅಕೌಂಟ್ ಡೇಟಾ ಎಲ್ಲ ಬರಬೇಕು, ಲಾಸ್ಟಲ್ಲಿ ಬರಬೇಕು. 2 ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೇಟಾ ಟು ನರೇಷನ್ ಬೀಯಿಂಗ್. ನೋಡಿ, ನರೇಷನ್ ಬೀಯಿಂಗ್ ವರ್ಡಿಂದ ಸ್ಟಾರ್ಟ್ ಮಾಡಬೇಕು. ಏನು ಬರ್ತೀನ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ನಿಮ್ಗೆ ಹೇಳಿದ್ದೀನಿ ನರೇಷನ್ ಬರೆಯೋದು ತುಂಬ ಈಸಿ. ಬೀಯಿಂಗ್ ಅನ್ನೋ ವರ್ಡ್ ಬರೀರಿ, ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ಇದೆ, ಅದನ್ನೇ ರಿಪೀಟ್ ಮಾಡಿ. ಅರ್ಥ ಆಗಿದೆಯಾ? ಸೊ ಟ್ರಾನ್ಸಾಕ್ಷನ್ ಏನಿದೆ ಅದನ್ನೇ ರಿಪೀಟ್ ಮಾಡಿ. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಕ್ಲಿಯರ್? ಸೊ ಈ ಅಮೌಂಟ್ ಏನು ಕೊಟ್ಟಿದ್ದಾರೆ, 75,000. ಸೊ ಡೆಬಿಟ್ ಕಾಲಮಲ್ಲಿ ಕ್ಯಾಶ್ 75,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 75,000 ಟು ಕ್ಯಾಪಿಟಲ್ ಅಕೌಂಟ್. ಸೊ ಒಂದು ಡ್ರಾ ಮಾಡಿ. ಸೊ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಒನ್, ಡೇಟ್ 2. ಡೇಟ್ ನಂಬರ್ 2. ಸೊ ನೋಡಿ, ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪೇಯ್ಡ್ ಇನ್ ಟು ದ ಬ್ಯಾಂಕ್. ಪೇಯ್ಡ್ ಇನ್ ಟು ದ ಬ್ಯಾಂಕ್. ಪೇಯ್ಡ್ ಮೀನ್ಸ್ ಏನು ಪೇಯ್ಡು, ಕ್ಯಾಶ್ ಪೇಯ್ಡ್. ರಿಸೀವ್ಡ್ ಮೀನ್ಸ್ ಯಾವ ರಿಸೀವ್ಡು, ಕ್ಯಾಶ್ ರಿಸೀವ್ಡ್. ಅಲ್ಲಿ ಕ್ಯಾಶ್ ಅನ್ನೋ ವರ್ಡ್ ಇರೋದಿಲ್ಲ, ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅರ್ಥ ಆಗಿದೆಯಾ? ಸೊ ಕ್ಯಾಶ್ ಪೇಯ್ಡ್ ಇನ್ ಟು ದ ಬ್ಯಾಂಕ್. ಪೇಯ್ಡ್ ಇನ್ ಟು ದ ಬ್ಯಾಂಕ್. ನೋಡಿ, ಎವ್ರಿ ಟ್ರಾನ್ಸಾಕ್ಷನ್ನ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಸೊ ಏನು ಪೇಯ್ಡ್ ಇಂಟು ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ಅರ್ಥ ಏನು? ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ನೀವು ಬ್ಯಾಂಕಿಗೆ ಕ್ಯಾಶು ಪೇ ಮಾಡ್ತಾಯಿದ್ದೀರಾ ಅಂತ. ನೋಡಿ, ಇಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕಿಗೆ ನೀವೇನು ಮಾಡ್ತಾಯಿದ್ದೀರಾ, ಸೊ ನೀವು ಪರ್ಸನ್ ಇಲ್ಲಿ ನೀವು ಏನು ಮಾಡ್ತೀರಾ, ಬ್ಯಾಂಕಿಗೆ ಕ್ಯಾಶ್ ಪೇ ಮಾಡ್ತಾಯಿದ್ದೀರಾ ಅಂತ ಅಷ್ಟಲ್ವಾ? ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ಅದೇನು, ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ನೀವು ಕ್ಯಾಶ್ನ ಬ್ಯಾಂಕಿಗೆ ಕೊಡ್ತಾ ಇದ್ದೀರಾ, ನೀವು ಬ್ಯಾಂಕಿಗೆ ಕ್ಯಾಶ್ ಕೊಡ್ತಾ ಇದ್ದೀರಾ. ಸೊ ಇವಾಗ ಏನಾಯಿತು, ನಿಮ್ಮ ಪ್ಯಾಕೆಟಿಂದ ಕ್ಯಾಶ್ ಹೋಗ್ತಾ ಇದೆಯಾ ಬರ್ತಾ ಇದೆಯಾ? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಬ್ಯಾಂಕಿಗೆ ಅಮೌಂಟ್ ಕೊಟ್ಟರೆ, ಡೆಪಾಸಿಟ್ ಮಾಡೋಕ್ಕೆ ಹೋದರೆ ನಿಮ್ಮ ಹತ್ರ ಇರೋ ಅಮೌಂಟು, ಸೊ ಏನಾಯಿತು, ಪ್ಯಾಕೆಟ್ಗೆ ಸೊ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಬರ್ತಾ ಇದ್ದಂಗೆ ಹೋಗ್ತಾ ಇರೋಂಗೆ ಸೊ ಔಟ್ ಆಗ್ತಾಯಿದೆ ಅಂತ. ಕ್ಯಾಶ್ ಏನಾಗ್ತದೆ, ಔಟ್ ಆಗ್ತದೆ. ಸೊ ಔಟ್ ಆದರೆ ಏನು ಮಾಡಬೇಕು, ಡೆಬಿಟ್ ಮಾಡಬೇಕಾ ಕ್ರೆಡಿಟ್ ಮಾಡಬೇಕಾ? ಕ್ರೆಡಿಟ್ ಮಾಡಬೇಕು. ಸೊ ನಿಮ್ಗೊಂದು ಫೈಂಡ್ ಔಟ್ ಆಯಿತು, ಇಲ್ಲಿ ಕ್ಯಾಶ್ನ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಅಂತ ಅರ್ಥ ಆಯಿತು. ಸೊ ಇನ್ನು ಬ್ಯಾಂಕ್ ಅಕೌಂಟ್ ಇದೆ. ಸೊ ನಿಮ್ಗೆ ಅಕೌಂಟ್ಸ್ನ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವಾ? ಗೊತ್ತಾಗಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕ್ಯಾಶ್ ಅಕೌಂಟ್ ಇದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಸೊ ಕ್ಯಾಶ್ ನಿಮ್ಗೆ ಗೊತ್ತಾಯ್ತು, ಏನು ಮಾಡಬೇಕು, ಕ್ಯಾಶ್ ಔಟ್ ಆಗ್ತದೆ, ಕ್ರೆಡಿಟ್ ಮಾಡಬೇಕು. ಸೊ ಕ್ಯಾಶ್ ಕ್ರೆಡಿಟ್ ಆದರೆ ಬ್ಯಾಂಕ್ ಏನಾಗಿರುತ್ತೆ, ಡೆಬಿಟ್ ಆಗಿರುತ್ತೆ. ಸಿಂಪಲ್. ಸೊ ಡೇಟ್ ನಂಬರ್ 2, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ನರೇಷನ್ ಬೀಯಿಂಗ್, ಇಲ್ಲಿ ಪೇಯ್ಡ್ ಇಂಟು ಬ್ಯಾಂಕ್ ಅಂತಿದೆಯಲ್ವಾ? ಸೊ ನೀವು ಕ್ಯಾಶ್ ಅನ್ನೋ ವರ್ಡ್ನ ಸೇರಿಸ್ಕೊಳ್ಳಿ ಅಡಿಷ್ನಲ್ ಆಗಿ ನರೇಷನ್ ಬರೆಯುವಾಗ. ಸೊ ಬೀಯಿಂಗ್ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಸೊ ಅಮೌಂಟ್ ಎಷ್ಟಿದೆ, ವ್ಯಾಲ್ಯೂ ನೋಡಿ 20,000. ಸೊ ಡೆಬಿಟ್ ಕಾಲಮಲ್ಲಿ 20,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ ಟು ಕ್ಯಾಶ್, ಕ್ರೆಡಿಟ್ ಕಾಲಮಲ್ಲಿ 20,000. ಸೊ ಒಂದು ಡ್ರಾ ಮಾಡಿ, ಒಂದು ಲೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇಟ್ ನಂಬರ್ ನೋಡಿ 3 ಏನು ಕೊಟ್ಟಿದ್ದಾರೆ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಇಲ್ಲಿ 2 ನಾವು ಫೈಂಡ್ ಔಟ್ ಮಾಡಬೇಕು, 2 ಅಕೌಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಯಾವುದು, ಸೋಲ್ಡ್ ಒಂದು, ಕ್ಯಾಶ್ ಒಂದು. ಸೋಲ್ಡ್ ಬರ್ತಾ ಇದೆ, ಕ್ಯಾಶ್ ಬರ್ತಾಯಿದೆ. ನಿಮ್ಗೆ ಏನು ಹೇಳಿದ್ದೀನಿ, ಸೋಲ್ಡ್ನ ಏನು ಕನ್ವರ್ಟ್ ಮಾಡಬೇಕು, ಸೇಲ್ಸ್ ಅಂತ ಕನ್ವರ್ಟ್ ಮಾಡಬೇಕು. ಸೇಲ್ಸ್ ಆಲ್ವೇಸ್ ಏನಾಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಸೇಲ್ಸ್ ಆಲ್ವೇಸ್ ಕ್ರೆಡಿಟ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆಯಲ್ವಾ? ಸೇಲ್ಸ್ ಆಲ್ವೇಸ್ ಏನಾಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಸೊ ಯಾರು ಇವತ್ತು ಫಸ್ಟ್ ಕ್ಲಾಸ್ ವೀಡಿಯೋ ಇದು ನೋಡ್ತಾ ಇದ್ದೀರೋ, ಪ್ರೀವಿಯಸ್ ವೀಡಿಯೋ ನೋಡಿ, ಲಾಸ್ಟ್ ಕ್ಲಾಸ್ ವೀಡಿಯೋ ನೋಡಿಬಿಟ್ಟು ಸೊ ಈ ಕ್ಲಾಸ್ ನೋಡಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಬಿಕಾಸ್ ಲಾಸ್ಟ್ ಕ್ಲಾಸಲ್ಲಿ ಇವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಇದೆಯಾ? ಸೊ ಅದಕ್ಕೋಸ್ಕರ ಲಾಸ್ಟ್ ಕ್ಲಾಸ್ ವೀಡಿಯೋ ನೋಡ್ಬಿಟ್ಟು ಈ ಕ್ಲಾಸ್ ನೋಡಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಕ್ಯಾಶ್ ಒಂದು, ಸೋಲ್ಡ್ ಒಂದು. ಸೋಲ್ಡ್ ಬಂದಾಗ ಆಲ್ವೇಸ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೋಲ್ಡ್ ಬಂದಾಗ ನೀವೇನಂತ ಕನ್ವರ್ಟ್ ಮಾಡಬೇಕು, ಸೇಲ್ಸ್. ಸೊ ನಮ್ಗೆ ಫೈಂಡ್ ಔಟ್ ಆಯಿತು, ಇಲ್ಲಿ ಸೋಲ್ಡ್ ಬದಲು ಸೇಲ್ಸ್ ಬರೀಬೇಕು. ಸೇಲ್ಸ್ ಏನಾಯಿತು, ಕ್ರೆಡಿಟ್ ಆಯಿತು. ಸೊ ಕ್ಯಾಶ್ ಏನಾಗಿರುತ್ತೆ ಅವಾಗ, ಒಂದು ಕ್ರೆಡಿಟ್ ಆದರೆ ಇನ್ನೊಂದು ಏನಾಗಿರುತ್ತೆ, ಡೆಬಿಟ್ ಆಗಿರುತ್ತೆ. ಒಂದು ಡೆಬಿಟ್ ಆಗಿದ್ದರೆ ಇನ್ನೊಂದು ಏನಾಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಇದು ಕ್ರೆಡಿಟ್ ಆಯಿತು, ಇದೇನಾಗಿರುತ್ತೆ, ಕ್ಯಾಶು ಡೆಬಿಟ್ ಆಗಿರುತ್ತೆ. ಸಿಂಪಲ್. ಸೊ ಕ್ಯಾಶ್ ಅಕೌಂಟ್ ಡೇಟಾ
ಟು ಸೇಲ್ಸ್ ಅಕೌಂಟ್. ಸೊ ಸೋಲ್ಡ್ ಅಂತ ಬರೀಬಾರ್ದು, ಸೇಲ್ಸ್ ಅಂತ ಬರೀಬೇಕು. ಸೊ ನರೇಷನ್ ಬೀಯಿಂಗ್ ಸೇಮ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ರಿಪೀಟ್ ಮಾಡಿ. ಬೀಯಿಂಗ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಅಮೌಂಟ್ ಏನು ಕೊಟ್ಟಿದೆ ನೋಡಿ, 15,000. ಸೊ ಡೆಬಿಟ್ ಕಾಲಮಲ್ಲಿ 15,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 15,000. ಸೊ ಒಂದು ಡ್ರಾ ಮಾಡಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇಟ್ ನಂಬರ್ 4. ಡೇಟ್ ನಂಬರ್ 4. ಓಕೆ, 4th ಏನು ಕೊಟ್ಟಿದೆ ನೋಡಿ, ಬಾಟ್ ಮಿಷನರಿ ಫ್ರಮ್ HMT ಲಿಮಿಟೆಡ್. ನೋಡಿ, ಬಾಟ್ ಅಂದರೆ ಪರ್ಚೇಸ್ ಅಂತ, ಬಾಟ್ ಅಂದರೆ ಪರ್ಚೇಸ್ ಅಂತ. ನೋಡಿ, ಇದು ಒಂದು ಅಕೌಂಟ್ ಆಗುತ್ತೆ. ಸೊ ಬಾಟ್ ಮೀನ್ಸ್ ಪರ್ಚೇಸ್ ಆಯಿತು. ಸೊ ಇಲ್ಲಿ 3 ಅಕೌಂಟ್ಸ್ ಬರ್ತಾ ಇದೆ. ಬಾಟ್ ಮೀನ್ಸ್ ಪರ್ಚೇಸ್, ಬಾಟ್ ಮಿಷನರಿ ಫ್ರಮ್ HMT ಲಿಮಿಟೆಡ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಾಟ್ ಮಿಷನರಿ ಮಾತ್ರ ಕೊಟ್ಟರೆ ಅಂದ್ಕೊಳ್ಳಿ. ಸೊ ಓನ್ಲಿ ಟೂ ಟ್ರಾನ್ಸಾಕ್ಷನ್ ಕೊಟ್ಟಾಗ ಬಾಟ್ ಒಂದು ಆಯಿತು, ಮಿಷನರಿ ಒಂದು, 2 ಎಂಟ್ರೀಸ್ ಆಯಿತು. ಬಾಟ್ ಮೀನ್ಸ್ ಪರ್ಚೇಸಸ್ ಅಂತ. ಸೊ ಇಲ್ಲಿ ಬರ್ದಿರಲ್ವಾ, ಬಾಟ್ ಅಂದ್ರೂ ಒಂದೇ, ಪರ್ಚೇಸಸ್ ಅಂದ್ರೂ ಒಂದೇ. ಸೊ ಬಾಟ್ ಆರ್ ಪರ್ಚೇಸ್ ಎರಡೂ ಒಂದೇ ವರ್ಡ್ಸ್. ನೀವು ಇಲ್ಲಿ ಯಾವ ರೀತಿ ಸೋಲ್ಡ್ ಆರ್ ಸೇಲ್ಸ್ ಅಂತ ಕನ್ವರ್ಟ್ ಮಾಡ್ತೀರೋ ಅದೇ ರೀತಿ ಬಾಟ್ ಕೊಟ್ಟಾಗ ಪರ್ಚೇಸಸ್ ಅಂತ ಕನ್ವರ್ಟ್ ಮಾಡ್ಕೋಬೇಕು. ಕ್ಲಿಯರ್? ನೋಡಿ, ಇಲ್ಲಿ ಒಂದು ಕಂಪ್ನಿ ಇಮಾನುಷ ಅನ್ನೋ ಕಂಪ್ನಿ ಇಲ್ಲಿ ಏನಾಗ್ತದೆ, ಇಮಾನುಷ ಕಂಪ್ನಿ ಪರ್ಚೇಸ್ ಮಾಡ್ತಾಯಿದೆ ಮಿಷನರಿ ಫ್ರಮ್ ಎಲ್ಲಿಂದ, HMT ಲಿಮಿಟೆಡಿಂದ ಪರ್ಚೇಸ್ ಮಾಡ್ತಾಯಿದೆ. ಸೊ ಇಲ್ಲಿ ಪರ್ಚೇಸ್ ಮಾಡ್ತಾಯಿದೆ, ಇಲ್ಲಿ ಅಸೆಟ್ ಬರ್ತಾ ಇದೆ. ಕ್ಲಿಯರ್? ಸೊ ಅಸೆಟ್ ಬಂದು ಅವ್ರು ಪರ್ಚೇಸ್ ಮಾಡ್ತಾ ಇರೋ ಕಂಪ್ನಿ ನೇಮ್ ಕೊಟ್ಟಾಗ, ಸೊ ಯಾವ ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀರೋ ಅಂತ ಕೊಟ್ಬಿಟ್ಟು ಒಂದು ಕಂಪ್ನಿ ನೇಮ್ನ ರೆಪ್ರೆಸೆಂಟ್ ಮಾಡಿದಾಗ, ಸೊ ಪರ್ಚೇಸ್ ಅನ್ನೋ ವರ್ಡ್ ಬರಲ್ಲ ಎಂಟ್ರಿಯಲ್ಲಿ, ಓನ್ಲಿ ಸೊ ಮಿಷನರಿ ಅಕೌಂಟ್ ಡೇಟಾ ಟು HMT ಲಿಮಿಟೆಡ್ ಬರುತ್ತೆ. ಅರ್ಧಯಾ? ಸೊ ಅಸೆಟ್ ನಮಗೆ ಇನ್ ಆಗ್ತಾ ಇದೆಯಲ್ವಾ. ಸೊ ಇದಕ್ಕೆ ರೂಲ್ಸ್ ಅಪ್ಲೈ ಮಾಡ್ಕೊಳ್ಳಿ. ಮಿಷನರಿ ಯಾವ್ದು ಬರುತ್ತೆ, ರಿಯಲ್ ಅಕೌಂಟ್ ಬರುತ್ತೆ. ರಿಯಲ್ ಅಕೌಂಟ್ ಏನು ಬರುತ್ತೆ ರೂಲ್ಸು? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಲ್ವಾ. ಡೆಬಿಟ್ ವಾಟ್ ಕಮ್ಸ್ ಇನ್ ನಮಗೆ ಡೆಬಿಟ್ ಆಗ್ತದೆ ಮಿಷನರಿ. ಅರ್ಧಯಾ? ಸೊ HMT ಇನ್ನೂ ನಿಮ್ಮ ಪರ್ಸ್ನಲ್ ಅಕೌಂಟ್. HMT ಯಾವ್ದು ಬರುತ್ತೆ, ಪರ್ಸ್ನಲ್ ಅಕೌಂಟ್ ರೂಲ್ ನೋಡಿ, ಅದು ಔಟ್ ಆಗ್ತಾ ಇರುತ್ತೆ, ಗೀವರ್ ಆಗ್ತಾ ಇರ್ತಾರೆ. ಸೊ ಗೀವರ್ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಮಿಷನರಿ ಅಕೌಂಟ್ ಡೇಟಾ ಟು HMT ಲಿಮಿಟೆಡ್. ಫಾರ್ ಎಕ್ಸಾಂಪಲ್ HMT ಇಲ್ಲ ಅಂದ್ಕೊಳ್ಳಿ, ಬಾಟ್ ಮಿಷನರಿ ಮಾತ್ರ ಕೊಟ್ಟಾಗ ಏನು ಬರುತ್ತೆ, ಪರ್ಚೇಸ್ ಅಕೌಂಟ್ ಡೇಟಾ ಟು ಮಿಷನರಿ ಅಕೌಂಟ್ ಬರುತ್ತೆ. ಸೊ ಈ ಟ್ರಾನ್ಸಾಕ್ಷನ್ ನಿಮಗೆ ಕನ್ಫ್ಯೂಸ್ ಇರ್ಬೋದು. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿದೆ ನಾನು. ಸೊ ಇದಕ್ಕೆ ಜನರೇಟ್ ಬರುತ್ತೆ ಮಿಷನರಿ ಅಕೌಂಟ್ ಡೇಟಾ ಟು HMT ಲಿಮಿಟೆಡ್ ಅಕೌಂಟ್. ಮಿಷನರಿ ಅಕೌಂಟ್ ಡೇಟಾ ಟು HMT ಲಿಮಿಟೆಡ್, ವ್ಯಾಲ್ಯೂ 12,000. ಸೊ ಇಲ್ಲಿ ನರೇಷನ್ ನಾನು ಬರೀತಾ ಇಲ್ಲ, ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನರೇಷನ್ ಸೇಮ್ ಬೀಯಿಂಗ್ ವರ್ಡಿಂದ ಸೊ ಕಂಟಿನ್ಯೂ ಮಾಡೋದು ಅದೇ ನರೇಷನ್ ಆಗುತ್ತೆ. ಸೊ ನಾನು ಬರೀತಾ ಇಲ್ಲ ಎಕ್ಸ್ಪ್ಲೇನ್ ಮಾಡುವಾಗ, ಬಟ್ ನೀವು ಕಂಪಲ್ಸರಿ ಬರೀಲೇಬೇಕು. ಸೊ ನರೇಷನ್ ಬರ್ದಿಲ್ಲ ಅಂದರೆ, ಯಾವುದಕ್ಕಾದ್ರೂ ನರೇಷನ್ ನೀವು ಬರ್ದಿಲ್ಲ ಅಂದರೆ, ಸೊ ಆ ಟ್ರಾನ್ಸಾಕ್ಷನ್ ಓವರ್ ಆಲ್ ರಾಂಗ್ ಆಗುತ್ತೆ. ವಿತೌಟ್ ನರೇಷನ್ ಆ ಜನರಲ್ ಎಂಟ್ರಿ ಎಲ್ಲ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಎವರಿ ಟ್ರಾನ್ಸಾಕ್ಷನ್ಗೆ ಎವರಿ ಜನರಲ್ ಎಂಟ್ರಿ ನರೇಷನ್ ಈಸ್ ಕಂಪಲ್ಸರಿ. ಅರ್ಥ ಆಗ್ತದೆಯಾ? ಸೊ ನೆಕ್ಸ್ಟ್ ಒನ್. ಸೊ ಡೇಟ್ ನಂಬರ್ 5. ಸೊ ಏನು ಕೊಟ್ಟಿದೆ ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಇಲ್ಲಿ 2 ವರ್ಡ್ಸ್ ಫೈಂಡ್ ಔಟ್ ಮಾಡಬೇಕು. ಒಂದು ಪರ್ಚೇಸ್ ಆಯಿತು, ನೆಕ್ಸ್ಟ್ ಒನ್ ಕ್ಯಾಶ್ ಆಯಿತು. ಪರ್ಚೇಸ್ ಬಂದಿದೆ, ಕ್ಯಾಶ್ ಬಂದಿದೆ. ಪರ್ಚೇಸ್ ನಿಮ್ಗೆ ಹೇಳಿದ್ದೀನಿ, ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಪರ್ಚೇಸ್ ಆಲ್ವೇಸ್ ಡೆಬಿಟ್. ಸೊ ಪರ್ಚೇಸ್ ಡೆಬಿಟ್ ಆದಮೇಲೆ ಕ್ಯಾಶ್ ಏನಾಗುತ್ತೆ, ಸೊ ಒಂದು ಡೆಬಿಟ್ ಆದರೆ ಇನ್ನೊಂದು ಏನಾಗಬೇಕು, ಕ್ರೆಡಿಟ್ ಆಗಬೇಕು ಆಲ್ವೇಸ್. ಅರ್ಥ ಆಗಿದೆಯಾ? ಸಿಂಪಲ್ ಅಲ್ವಾ. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 10,000. ಸೊ 10,000. ಸೊ ನೆಕ್ಸ್ಟ್ ಡೇಟ್ ನಂಬರ್ 6. ಡೇಟ್ ನಂಬರ್ 6, ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಸೊ ಸೋಲ್ಡ್ ಅನ್ನೋದು ಒಂದು ಅಕೌಂಟ್ ಆಯಿತು, ಸ್ವಾತಿ ಅನ್ನೋದು ಇನ್ನೊಂದು ಅಕೌಂಟ್ ಆಯಿತು. 2 ಅಕೌಂಟ್ ಫೈಂಡ್ ಔಟ್ ಮಾಡಿದ್ದೀರಾ, ಕ್ಯಾಶು ಸರಿ, ಗೂಡ್ಸು ಮತ್ತು ಸ್ವಾತಿ. ಸೊ ಸೋಲ್ಡ್ ಮೀನ್ಸ್ ಏನು, ಸೋಲ್ಡ್ ಅಂದರೆ ಸೇಲ್ಸ್. ಸೇಲ್ಸ್ ಆಲ್ವೇಸ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೇಲ್ಸ್ ಆಲ್ವೇಸ್ ಕ್ರೆಡಿಟ್. ಸೊ ಸೇಲ್ಸ್ ಕ್ರೆಡಿಟ್ ಆದರೆ ಸ್ವಾತಿ ಏನಾಗುತ್ತೆ, ಥಿಂಕ್ ಮಾಡಿ, ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸಿಂಪಲ್, ಪಾಸ್ ಮಾಡಿ. ಸ್ವಾತಿ ಅಕೌಂಟ್ ಡೆಬಿಟ್ ಟು ಸೋಲ್ಡ್ ಅಲ್ಲ ಸೇಲ್ಸ್ ಅಂತ ಬರೀಬೇಕು, ಸೇಲ್ಸ್ ಅಕೌಂಟ್. ಸೊ ವ್ಯಾಲ್ಯೂ ನೋಡಿ ಎಷ್ಟಿದೆಯೋ, 5,000. ವ್ಯಾಲ್ಯೂ ಎಷ್ಟಿದೆ, 5,000. ವ್ಯಾಲ್ಯೂ 5,000. ಸೊ ಕ್ಲೋಸ್ ಮಾಡಿ. ನೆಕ್ಸ್ಟ್ 12. ಡೇಟ್ ನಂಬರ್ 12. ಸೊ 12 ಏನಿದೆ ನೋಡಿ, ಪರ್ಚೇಸ್ಡ್ ಫರ್ನಿಚರ್. ನಿಮ್ಗೆ ಇಲ್ಲಿ ಹೇಳ್ದಲ್ವಾ. ಸೊ ಬಾಟ್ ಫರ್ನಿಚರ್, ಸೊ ಬಾಟ್ ಮಿಷನರಿ. ಇಲ್ಲೇನು ಕೊಟ್ಟಿದ್ದಾರೆ, ಬಾಟ್ ಫರ್ನಿಚರ್. ಬಾಟ್ ಅಂದ್ರೂ ಒಂದೇ, ಪರ್ಚೇಸ್ ಅಂದ್ರೂ ಒಂದೇ. ಕ್ಲಿಯರ್? ಸೊ ಇಲ್ಲಿ ಬಾಟ್ ಫರ್ನಿಚರ್ ಫ್ರಮ್
ಎಚ್ ಎಮ್ ಟಿ ಕೊಟ್ಟಾಗ ಮಿಷನರಿ ಅಕೌಂಟ್ ಡೇಟಾ ಟು ಎಚ್ ಎಮ್ ಟಿ ಸರ್ಟನ್ ಕಂಪ್ನಿ ನೇಮ್ ಬಂತು. ಇಲ್ಲಿ ಕಂಪ್ನಿ ನೇಮ್ ಕೊಟ್ಟಿಲ್ಲ, ಪರ್ಚೇಸ್ ಒಂದು ಕೊಟ್ಟಿದ್ದಾರೆ, ಫರ್ನಿಚರ್ 2 ಅಕೌಂಟ್ಸ್. ಈಗ ಎಂಟ್ರಿ ಏನು ಬರುತ್ತೆ, ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಪರ್ಚೇಸ್ ಡೆಬಿಟ್ ಆದರೆ ಫರ್ನಿಚರ್ ಏನಾಯಿತು, ಕ್ರೆಡಿಟ್ ಆಯಿತು. ಸೊ ಫರ್ನಿಚರ್ ಅಕೌಂಟ್ ಫರ್ನಿಚರ್ ಅಲ್ಲ, ಪರ್ಚೇಸ್. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್. ಸೊ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3000. ಸೊ 3000 ಆ್ಯಂಡ್ 3000. ಸೊ ಇನ್ನು 3 ಎಂಟ್ರೀಸ್ ಇದೆ. 3 ಎಂಟ್ರೀಸ್ ನೀವೇ ಸಾಲ್ವ್ ಮಾಡಿ, ಅರ್ಥದ್ಯಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬೇಕಾದರೆ ಇದು ಒಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವೆರಡಕ್ಕೂ ನೀವೇ ಥಿಂಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ, ಅರ್ಥದ್ಯಾ? ಸೊ ನೋಟ್ಸಲ್ಲೇ ಮಾಡಿ, ಇಲ್ಲಾಂದರೆ ರಫಲ್ ಮಾಡಿಬಿಟ್ಟು 3 ಎಂಟ್ರೀಸ್ ರಫಲ್ ಮಾಡಿಬಿಟ್ಟು ನಂಗೆ ಆನ್ಸರ್ ಸೆಂಡ್ ಮಾಡಿ, ನೋಡಿ ಯಾವ ರೀತಿ ಮಾಡ್ತೀರಾ ಅಂತ. ಈ 3 ಟ್ರಾನ್ಸಾಕ್ಷನ್ಗೆ ನೋಡಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ನೋಡಿ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂದರೆ ಇದು ಸ್ವಾತಿ ಅಂದ್ಕೊಳ್ಳಿ. ಕ್ಯಾಶ್ ರಿಸೀವ್ಡ್ ಅಂದರೆ ಅರ್ಥ ಏನು ಕನ್ನಡದಲ್ಲಿ? ಸ್ವಾತಿ ಅನ್ನೋವರಿಂದ ನೀವು ಮೇಲೆ ಕ್ಯಾಶ್ ತಗೊಳ್ತಾ ಇದ್ರಾ. ರಿಸೀವ್ಡ್ ಮೀನ್ಸ್ ಕ್ಯಾಶ್ ತಗೊಳ್ಳೋದು, ಪೇಯ್ಡ್ ಮೀನ್ಸ್ ಕ್ಯಾಶ್ ಕೊಡೋದು. ಪೇಯ್ಡ್ ಅಂದರೆ ನೀವು ಕ್ಯಾಶ್ನ ಕೊಡೋದು, ಕ್ಯಾಶ್ ರಿಸೀವ್ಡ್ ಅಂದರೆ ನೀವು ತಗೊಳ್ಳೋದು, ಅರ್ಥ ಇದೆಯಾ? ಸೊ ಈಗ ಕ್ಯಾಶ್ನ ನೀವು ತಗೊಳ್ತಾ ಇದ್ದೀರಾ. ಈಗ ಸ್ವಾತಿ ಹತ್ರ ಅಂದರೆ ನೀವು ಕ್ಯಾಶ್ ತಗೊಂಡು, ಅವಾಗ ನಿಮ್ಮ ಪರ್ಸಲ್ಲಿ ಮನಿ ಏನಾಯಿತು, ಇನ್ ಆಗುತ್ತಾ ಔಟ್ ಆಗುತ್ತಾ? ಸೊ ಇನ್ ಆಗುತ್ತೆ. ರಿಸೀವ್ಡ್ ಮೀನ್ಸ್ ಇನ್ ಆಯಿತು. ಸೊ ಇನ್ ಆದಾಗ ಏನು ಮಾಡಬೇಕು, ಕ್ಯಾಶ್ನ ಡೆಬಿಟ್ ಮಾಡಬೇಕು, ಸೊ ಅವಾಗ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಆಯಿತು. ಸ್ವಾತಿ ಅನ್ನೋದೇನಾಗುತ್ತೆ, ಕ್ರೆಡಿಟ್. ಸ್ವಾತಿ ಅಕೌಂಟ್ ಡೇಟಾ ಟು ಸ್ವಾತಿ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು ಸ್ವಾತಿ ಅಕೌಂಟ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಪೇಯ್ಡ್ ರೆಂಟ್, ಪೇಯ್ಡ್ ಸ್ಯಾಲ್ರಿ. ಪೇಯ್ಡ್ ಮೀನ್ಸ್ ಏನು ಪೇಯ್ಡು, ಕ್ಯಾಶ್ ಪೇಯ್ಡ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್ ಸ್ಯಾಲರಿ, ರೆಂಟ್. ಸೊ ಪೇಯ್ಡ್ ಮೀನ್ಸ್ ಕ್ಯಾಶ್ ಏನಾಗುತ್ತೆ, ಹೋಗುತ್ತಾ ಬರುತ್ತಾ? ಸೊ ಥಿಂಕ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿ. ಈ ಮೂರನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಮೂರನ್ನು ಸಾಲ್ವ್ ಮಾಡಿ. ಸೊ ರಿಮೈನಿಂಗ್ ಅಪ್ ಟು ಇಲ್ಲಿವರೆಗೂ ನಿಮಗೆ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ರಿಮೈನಿಂಗ್ 3 ಟ್ರಾನ್ಸಾಕ್ಷನ್ಗೆ ನೀವೇ ಸಾಲ್ವ್ ಮಾಡಿ. ಸೊ ರಫಲ್ಲಿ ಒಂದ್ಸಲಿ ಸಾಲ್ವ್ ಮಾಡಿ, ಕರೆಕ್ಟ್ ಇದ್ದರೆ ಮತ್ತೆ ನೋಟ್ಸ್ ಕಾಪಿ ಮಾಡಿ, ಅರ್ಥ ಆಗ್ತಿದೆಯಾ? ಸೊ ಜನರಲ್ಸ್ ಏನೇ ಡೌಟ್ ಇದ್ದರೆ ಕೇಳಿ ಮತ್ತೆ. ಓಕೆ ಸ್ಟೂಡೆಂಟ್ಸ್, ಬಾಯ್.